ಭಾರತೀಯ ವಾಂಗ್ಮಯದ ಔಜ್ವಲ್ಯವು ಉಳಿದು ಬಂದದ್ದೇ ತೇಜೋಮಯವಾದ ವಿದ್ವತ್ ಪರಂಪರೆಯಿಂದ. ಅನರ್ಘ ಪರಂಪರೆಯ ಧೀಮಾತ್ರಿಕೆಯ ರೂವಾರಿಗಳ ಇತಿವೃತ್ತ ಇಲ್ಲವೆಂಬಷ್ಟು ತೆಳು. ಪಡುಮನ್ನೂರು ನಾರಾಯಣ ಪಂಡಿತಾಚಾರ್ಯರು ಯಾವುದೇ ತೋರುಗಾಣಿಕೆ ಇಲ್ಲದೆ ಮೇರುವಾಗಿ ಮರೆಯಾದವರು. ಹಾನಗಲ್ ವಿರೂಪಾಕ್ಷ ಶಾಸ್ತ್ರಿಗಳಂತಹ ವಿಪಶ್ಚಿದ್ವರೇಣ್ಯರ ಅಂತೆವಾಸಿಯಾಗಿ ತರ್ಕ ವೇದಾಂತ ಕಾವ್ಯಗಳನ್ನು ಸಶ್ರಮವಾಗಿ ವ್ಯಾಸಂಗ ಮಾಡಿದ ಪಡುಮುನ್ನೂರಿನ ಅಪ್ಪಟ ಚಿಪ್ಪು ಮುತ್ತು ನಮ್ಮ ಆಚಾರ್ಯರು. ಸೂರ್ಯ ಮುಳುಗುವ ಊರು ಪಡುದಿಕ್ಕು. ಊರು ಪಡುಮುನ್ನೂರು. ಬ್ರಹ್ಮ ಜಿಜ್ಞಾಸುಗಳ ತವರು ಮನೆ. ಮನೆಯ ಒಡೆಯ ಅನಂತ ಭಟ್ಟರು. ಅನಂತಾಚಾರ್ಯ ಪದ್ಮಾವತಿ ದಾಂಪತ್ಯ ಫಲವೇ ಶ್ರೀನಿವಾಸ ಮತ್ತು ನಾರಾಯಣ. ಶ್ರೀನಿವಾಸ ಹಿರಿಯ, ನಾರಾಯಣ ಕಿರಿಯ. ಅಜ್ಜ ರಾಮಾಚಾರ್ಯರ ಮತ್ತು ಅಜ್ಜಿ ಕಾವೇರಿಯರ ಕೊಂಡಾಟದ ಕೂಸು ಈ ನಾರಾಯಣ. ಮುದ್ದಾಟದ ಆಚೆಗೆ ಕಲಿಸಿದ್ದು ಶಬ್ದಮಂಜರಿ ಮತ್ತು ಧಾತು ಮಂಜರಿಗಳ ಪಾಠ. ಪಡುಮನ್ನೂರಿನ ಸೂರ್ಯ ಅಸ್ತ ಆದಂತೆಲ್ಲ ಇವನೊಳಗಿನ ಜ್ಞಾನ ಸೂರ್ಯ ನೂಕುತ್ತಿದ್ದ. ಮಾಣಿಗೆ ಇದೀಗ ಅಮ್ಮ ಅಜ್ಜಿ ಇಲ್ಲದ ಕೊರತೆ, ಪ್ರೀತಿಯ ಕೈಗಳಿಲ್ಲದ ಒಂಟಿತನ. ಇವನಿಗೆ ಒಂದು ಜೊತೆ ಬೇಕು ಎಂದುಕೊಂಡರು ಹಿರಿಯರು. ಅಂಬಲಪಾಡಿಯ ಅಮ್ಮ ಮಹಾಕಾಳಿ ಈ ಹುಡುಗನಿಗಾಗಿ ಹೆಣ್ಣನ್ನು ಉಡಿಯಲ್ಲಿ ಇಟ್ಟು ಬೆಳೆಸಿದ್ದಳು. ಶ್ರೀನಿವಾಸ ಬಲ್ಲಾಳರು ಮತ್ತು ಮಹಾಲಕ್ಷ್ಮಿ ಅವರ ದಾಂಪತ್ಯಕ್ಕೆ ಇಬ್ಬರು ಹೆಣ್ಣು ಮಕ್ಕಳು, ಸತ್ಯಭಾಮೆ, ದುರ್ಗಾಂಬೆ. ದೊಡ್ಡವಳು ಸತ್ಯಭಾಮೆಗೆ ಆಗಿನ್ನೂ 10 ವರ್ಷ. ಬಲ್ಲಾಳರಿಗೆ ನಾರಾಯಣ ಎಂಬ ವರನ ಸುದ್ದಿ. ದೊಡ್ಡವರ ನೆರಳಿನಲ್ಲಿ 2 ಪುಟ್ಟ ಜೀವಗಳು ಕೈ ಹಿಡಿದವು. 1904 ನಾರಾಯಣನ ವಿವಾಹ ವರ್ಷ. ನಾರಾಯಣನ ಕಿವಿಗೆ ಉಡುಪಿ ತಂಪೆರೆಯಿತು. ದಕ್ಷಿಣ ಭಾರತಕ್ಕೆ ನವೀನ ನ್ಯಾಯಕ್ಕೆ ಆಗ ದೊಡ್ಡ ಹೆಸರು ಹಾನಗಲ್ ವಿರೂಪಾಕ್ಷ ಶಾಸ್ತ್ರಿಗಳು. ಮನೆಯವರ ಮರೆತು ಕಟ್ಟಿಕೊಂಡವಳನ್ನು ಎದೆಯಲ್ಲಿ ಇಟ್ಟುಕೊಂಡು ಜಗ ತುಂಬಲು ಹೊಸ್ತಿಲು ದಾಟಿದರು ಬಾಲಕ ನಾರಾಯಣ. ಇತ್ತ ಸತ್ಯಭಾಮೆ. ಪುಟ್ಟ ಹುಡುಗಿ ಸತ್ಯಭಾಮೆಗೆ ಮೌನವೇ ಅನಿವಾರ್ಯ ಆಭರಣ. ಬಾಲಕ ನವೀನ ನ್ಯಾಯದ ಹಸಿವಿಗೆ ಮನೆ ಮಾರು ಬಿಟ್ಟು ಘಟ್ಟ ಏರಿದ ಸುದ್ದಿ ಹೇಳಿದ. ಶಾಸ್ತ್ರಿಗಳ ಪಾಠದ ಅಳತೆ ಘನ ಪಂಡಿತರಿಗೂ ಕಠಿಣ. ಅಂತಲ್ಲಿ ಬಾಲಭಾಷೆ ಬಾಲಕನಿಗೇನು ಸಾಧ್ಯ? ಶಬ್ದ ಮಂಜರಿ ಧಾತು ಮಂಜರಿ ಬಾಯಿ ಪಾಠಕ್ಕೆ ಒಲಿಯುವುದೇ ಎತ್ರ. ನ್ಯಾಯಶಾಸ್ತ್ರ ದೊಡ್ಡವ್ರ ಸಂಪತ್ತು, ನಿನ್ನಂತ ಪೋರರಿಗಲ್ಲ. ಬಾಲವಾಡಿ ವಿದ್ಯಾರ್ಥಿಗೆ ಬೇರೆ ಪಾಠಶಾಲೆಗಳಿವೆ, ಹೋಗು ಹೋಗು. ಶಿಷ್ಯನನ್ನು ನೋಡಿ ಬಾ ಎಂದು ಕಳುಹಿದರು. ಏಳು ಮಗು ಏಳು, ಚಿರಂಜೀವಿಯಾಗು, ವಿದ್ಯಾವಂತನಾಗು. ಯಾಕೆ ಬಂದೆ ಇಲ್ಲಿವರೆಗೆ? ಎಲ್ಲವನ್ನೂ ಯಾಕೆ ತೊರೆದೆ? ಯಾವ ಸಂಕಲ್ಪ, ಯಾವ ಉದ್ದೇಶ? ಹೇಳು ಮಗು. ನ್ಯಾಯಶಾಸ್ತ್ರ ನಿಮ್ಮ ಬಳಿಯಲ್ಲದೆ ಇನ್ನೆಲ್ಲೂ ಇಲ್ಲ. ನೀವಲ್ಲದೆ ತರ್ಕಶಾಸ್ತ್ರಕ್ಕೆ ಬೇರೆ ಹೆಸರಿಲ್ಲ. ನಿಮ್ಮಿಂದ ಅಲ್ಲದೆ ಇನ್ನೆಲ್ಲೂ ತಿಳಿವ ಹಸಿವಿಲ್ಲ. ಉದ್ಧರಿಸಿ ಗುರುಗಳೇ. ಮಗು ನಾರಾಯಣ, ಇಂದಿನಿಂದ ನೀನು ನನ್ನ ಶಿಷ್ಯ. ಅಂತಃಪ್ರಾಣವಾದ ತರ್ಕಶಾಸ್ತ್ರವನ್ನು ಕಲಿ. ಅಲ್ಲಿ ಕುಳಿತಿದ್ದಾನಲ್ಲ, ಅವನು ನಾಗೇಶ ಶಾಸ್ತ್ರಿ. ಅವನು ನಿನ್ನ ಮಿತ್ರ ಮತ್ತು ಸಹಪಾಠಿ. ತಿಳಿವ ಹಸಿವಿತ್ತು. ಹೊತ್ತು ಹೊತ್ತಿಗೆ ತುತ್ತು ನೀಡುವ ಗುರುವಿನ ಕಾರುಣ್ಯವಿತ್ತು. ಈಗಂತೂ ಅವನ ಸ್ಮೃತಿಪಟಲದಲ್ಲಿ ಅಕ್ಷರ ಒಬ್ಬನೇ. ಓದು ಓದು ಅಧ್ಯಯನ. ನಾರಾಯಣ ಅಧ್ಯಯನದ ಅನ್ವರ್ಥನಾದ. ಇತ್ತ ಸತ್ಯಭಾಮೆಗೆ ಸೂರ್ಯಚಂದ್ರರೇ ಸಂಗಾತಿ. ಕಳೆದ ದಿನ ಎಣಿಸುವುದಕ್ಕೆ, ಉಳಿದ ದಿನ ಲೆಕ್ಕಿಸಲಿಕ್ಕೆ. ಸರಿದದ್ದು 7 ವರ್ಷ. ಪತಿರಾಯ ಬಂದಾರು ಎಂಬ ಭರವಸೆಯ ಬಳ್ಳಿ ಹಿಡಿದು ಜೀವ ತೂಗುತ್ತಿತ್ತು. ಸತ್ಯಭಾಮೆ ಒಬ್ಬಂಟಿಯಾಗಿ ರೋಧಿಸಿದಳು. ಅಳುವ ಕಣ್ಣೀರ ಬಿಸಿಗೆ ಎಲ್ಲವೂ ಬಾಡಿದ ಹೂವು.
ನ್ಯಾಯಶಾಸ್ತ್ರ ಅನ್ಯಾಯ ಮಾಡಲಿಲ್ಲ. ಮೇಲೆ ಗದಾಧರವಾಣಿಯ ವೀಣೆಯೂ ನುಲಿಯಿತು. ಅಂದು ನಕ್ಕ ಪಂಡಿತ ಗುಂಪು ಇಂದು ತಲೆದೂಗಿತು. ನನಗೆ ಇಬ್ಬರು ಪ್ರಿಯ ಶಿಷ್ಯರು, ಇಬ್ಬರು ನಕಾರಿಗಳು. ಒಬ್ಬ ನೀನು ನಾರಾಯಣ, ಇನ್ನೊಬ್ಬ ನಾಗೇಶ. ಪ್ರವಚನ ಕ್ಷಮತೆಯನ್ನ ನಿನಗೆ ನೀಡುತ್ತಿದ್ದೇನೆ. ನಾಗೇಶನಿಗೆ ಉಪನ್ಯಾಸ ಕಲೆ. ಇನ್ನು ಮುಂದೆ ನೀನು ಪ್ರವಚನಕಾರನಾಗು. ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ. ಶ್ರುತಿವಚನವನ್ನ ಎಂದೂ ಮರೆಯಬೇಡ. ನೀನು ಇಂದಿನಿಂದ ಸ್ನಾತಕನಾಗಿದ್ದಿ. ನೀವು ಮಾಧ್ವರಲ್ಲವೇ? ಮಧ್ವಶಾಸ್ತ್ರವನ್ನು ಸರಿಯಾಗಿ ಅರಿತುಕೋ. ನಿಜ ಮಾಧ್ವನಾಗು. ಮಾಧ್ವ ಪಾಠ ನಾನು ಮಾಡುತ್ತೇನೆ. ನಿನಗೆ ಸಮಗ್ರ ಸಿದ್ಧಾಂತ ಪಾಠ ನಾನೇ ಮಾಡಿದಂತೆ ಆಯಿತು. ನಿನ್ನ ನೆಪವಾಗಿ ನಾನೂ ಮಧ್ವ ಸಿದ್ಧಾಂತ ತಿಳಿದಂತೆ ಆಯಿತು. ನಾರಾಯಣ ನತಮಸ್ತಕನಾಗಿ ಅವರ ಪಾದದಾಸರೇ ಪಡೆದ. 20ರ ಹುಡುಗನಿಗೆ 24 ಶಾಂಕರ ಗುರು ಒಬ್ಬ ನಿಜ ಮಾಧ್ವತ್ವದ ಎರಕ ಹೊಯ್ದರು. ತಾರುಣ್ಯಕ್ಕೆ ಕುಲದೀಪವೂ ಹೊತ್ತಿಕೊಂಡು ಬೆಳಗಿತು. ನ್ಯಾಯಶಾಸ್ತ್ರ, ತತ್ವಶಾಸ್ತ್ರ ಈಗ ನಿನ್ನ ಕೈಗೂಸು. ನೀನು ಇಂದಿನಿಂದ ನಾರಾಯಣ ಪಂಡಿತಾಚಾರ್ಯ. ಇನ್ನು ಹೊರಡು. ಪಡೆದದ್ದು ಜೊತೆಗಿದೆಯೇ, ಇದುವರೆಗೆ ಕಳೆದುಕೊಂಡದ್ದನ್ನ ಇನ್ನು ಕೂಡಿಕೋ. ಅವರೂ ನಿನ್ನ ಈ ವೈದುಷ್ಯದಿಂದ ಹಿಗ್ಗಲಿ, ನಿನ್ನ ದಾರಿ ಬೆಳಗಲಿ. ಗುರುದೇವತಾ ಪ್ರಸಾದೇನ ಸಕಲಾಭೀಷ್ಟ ಸಿದ್ಧಿರಸ್ತು. ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ತಾನಿ ಪ್ರಣಶ್ಯಂತಿ ಪ್ರದಕ್ಷಿಣ ಪದೇ ಪದೇ ಪಾಪೋಹಂ ಪಾಪ ಕರ್ಮಾಣಾಂ ಪಾಪಾತ್ಮಂ ಪಾಪ ಸಂಭವ. ಅಣ್ಣ ಶ್ರೀನಿವಾಸ ನಿತ್ಯಾನ್ನಿಕದ ಹೊತ್ತು ಒಮ್ಮೆ ಹೊರಬಂದಾಗ ಆ ಕಡೆ ಹುಡುಕಿಯೇ ಈ ಕಡೆ ಹೊರಡುವುದು. ಕಣ್ಣು ಮಾತ್ರ ಬರುವವರ ದಿಕ್ಕಿನೆಡೆ ನೋಡಿತು. ಅಲ್ಲಿ ಯಾರೋ ಕಂಡಂತೆ ಭಾಸ. ಬೆರಳುಗಳು ಕಣ್ಣನ್ನೊಮ್ಮೆ ಒರೆಸಿ ನೋಡಿದವು. ನಾರಾಯಣ, ಸತ್ಯಭಾಮೆ, ನಾರಾಯಣ ನಾರಾಯಣ, ನಮ್ ನಾರಾಯಣ ಬರ್ತಿದ್ದಾನೆ. ಶ್ರೀನಿವಾಸರ ತೋಳಿನಾಸರೆ ಹಿಡಿದು ನಿಂತ ನಾಗವೇಣಿ ತೆರೆದ ಬಾಯಿ ಮುಚ್ಚಲಿಲ್ಲ. ಓಡಿ ಬಂದ ರಭಸದಲ್ಲಿ ನಾರಾಯಣನ ಪಾದ ಸಮೀಪಕ್ಕೆ ಬಂದ ಸತ್ಯಭಾಮೆ ಪ್ರತಿಮೆ ಆದಳು. ಗೊಂಬೆಯಾಕಾರವಾಗಿ ನಿಂತರು ಸತ್ಯಭಾಮೆ. ನಾರಾಯಣ ಎಲ್ಲರಿಗೂ ಮೊದಲು ಅಣ್ಣನೆಡೆ ಅಡಿಯಿಟ್ಟ. ನುಡಿಗಡಲಲ್ಲಿ ಪೊಡುಮುನ್ನೂರು ನೆನೆಯಿತು. ತಂದ ಗಂಟನು ಇಳಿಸಿ ನಮಿಸಿದ. ಓದು ವಾಸೆಗೆ ಓಡಿದೆ. ನಿಮ್ಮ ನಾರನು ಕೇಳಲಿಲ್ಲ, ಹೇಳಲಿಲ್ಲ. ತಪ್ಪು ಮಾಡಿದ್ದೇನೆ. ಹೊಟ್ಟೆಯಲ್ಲಿ ಹಾಕಿಕೊಳ್ಳಿ. ಮತ್ತೆ ಮತ್ತೆ ಬಾಗಿ ವಂದಿಸಿದ. ಅಣ್ಣನ ಕಣ್ಣಲ್ಲಿ ನೀರು, ಭಾವದಲ್ಲಿ ಆನಂದ. ಬಾಚಿ ತಬ್ಬಿ ಎದೆಗಪ್ಪಿ, ಸದ್ಯ ಬಂದಿಯಲ್ಲ ಸಾಕು. ಓದಲು ಹೋದಿಯಲ್ಲ, ತಪ್ಪೇನಿಲ್ಲ. ಒಳಿತಿನ ದಾರಿ ತುಳಿದೆ. ಪಾಪ ನೀನು ದಣಿದೆ. ನಮ್ಮ ವಂಶಕ್ಕೆ ಹೆಸರು ತಂದೆ. ಬೆಳೆಯಲಿಕ್ಕಾಗಿ ಹೋದೆ. ಇದು ನಮ್ಮ ಪುಣ್ಯದ ಫಲ. ಮನೆಗೆ ಬಂದರು ನಿಜ. 31ರ ಒಳಗೆ 2 ಗ್ರಂಥ ರಚನೆ. ಅಷ್ಟರಲ್ಲಾಗಲೇ ತಮ್ಮಣ್ಣಾಚಾರ್ಯರೆಂಬ ಗುರುಗಳ ಅನುಗ್ರಹವೂ ದಕ್ಕಿತು. ಶಿಸ್ತು, ಮಾತಿಗೆ ತಪ್ಪದ ನಡೆ, ಗುರುವಿನ ಉಪದೇಶದ ಪಾಲನೆ, ನಿಷ್ಠೆ, ದೃಢತೆ ನಾರಾಯಣ ಪಂಡಿತಾಚಾರ್ಯರ ಅಪೂರ್ವ ಸಂಪತ್ತು. ನ್ಯಾಯಾಮೃತ ಕುಲ್ಯ ಹುಟ್ಟಿತು. ಸರ್ವಶಾಸ್ತ್ರ ಪಾರಾವಾರೀಣಾಗ್ನಿಹೋತ್ರಿ ಶ್ರೀಮತ್ ತಮ್ಮಣ್ಣಾಚಾರ್ಯ ಶಿಷ್ಯ ನಾರಾಯಣಾಚಾರ್ಯ ವಿರಚಿತಾಯಾಂ ನ್ಯಾಯಾಮೃತ ಕುಲ್ಯಾಯಾಂ ಭಗ್ನಶ್ಚುತರ್ಥ ಇತಿ ಸರ್ವಶಾಸ್ತ್ರ ನ್ಯಾಯಾಮೃತ ಕುಲ್ಯಾಯಾಂ ಶ್ರುತಿಭಂಗೋ ನಾಮ ಚತುರ್ಥೋ ಭಂಗಃ. ಗುರುಗಳಾದ ತಮ್ಮಣ್ಣಾಚಾರ್ಯರನ್ನು ನೆನೆದು ಮಾಡಿದ ಮಧ್ವಶಾಸ್ತ್ರದ ಪುನರವಲೋಕನ ನ್ಯಾಯಾಮೃತ ಕುಲ್ಯ
ಶ್ರೀ ವ್ಯಾಸತೀರ್ಥರ ಪ್ರೌಢ ಪ್ರಬಂಧ ರತ್ನ ನ್ಯಾಯಾಮೃತಂ ವೇದಾಂತ ಮಂದಿರಕ್ಕೆ ಪ್ರವೇಶಿಕೆ, ವೇದಾಂತದ ಕಾಡಿನೊಳಗೆ ಹೋಗಬೇಕು ಎಂಬುವರಿಗೆ ತೋರು ಬೆರಳು, ವೇದಾಂತದ ಪರಿಭಾಷೆಯನ್ನು ತಾರ್ಕಿಕವಾಗಿ ಪರಿಷ್ಕರಿಸಿ ಬರೆದ ಲಘು ಟೀಕೆಗೆ ನ್ಯಾಯಾಮೃತ ಕುಲ್ಯ, ಅರ್ಥದ್ಯೋತನಿಕ ಎಂಬ ವ್ಯಾಖ್ಯಾನವನ್ನು ಇದಕ್ಕೆ ಬರೆದರು. ಶಂಭ ದೃಗ್ಗುಣ ವಸು ಶಿಕ್ಷಿತಿ ಶಾಖೆ, ಮಾರ್ಗ ಕೃಷ್ಣ ನವಮಿ ಗುರುವಾಸರೆ, ಪೂರ್ಣತಾ ಮುಪಗತ ಜಯತಾತ್ ಆಚಂದ್ರ ಸೂರ್ಯ ಮವನೀತಲ ಮಧ್ಯೆ. ಈ ಆಧಾರದಲ್ಲಿ ಆಗ ಅವರ ವಯಸ್ಸು 31. ಶ್ರೀ ವಿಬುಧಪ್ರಿಯ ತೀರ್ಥರ ಶ್ರೀಮನ್ ಮಧ್ವ ಸಿದ್ಧಾಂತ ಪ್ರಬೋಧಿನಿ ಸಂಸ್ಕೃತ ಮಹಾಪಾಠಶಾಲೆ ಒಳಿತನ್ನು ತನ್ನೊಳಗಾಗಿಸುವ ದೊಡ್ಡ ಮನಸ್ಸಿನ ಸ್ವಾಮಿಗಳು ಪ್ರಾಧ್ಯಾಪಕರಾಗಿ ಬರುವಂತೆ ನಿರೂಪ ಕಳುಹಿಸಿದರು. ಕೊಡವೂರಿನಿಂದ ಉಡುಪಿ, ಉಡುಪಿಯಿಂದ ಮತ್ತೆ ಕೊಡವೂರು, ಆ ಅಂತರ, ಅದರ ದೂರ, ಆ ಸಮಯ ಎಲ್ಲವೂ ಅನುಷ್ಠಾನಕ್ಕೆ ತೊಂದರೆ. ಶ್ರೀಪಾದಂಗಳವರೇ, ಆಚಾರ್ಯರೇ, ನಮಗೆ ತಮ್ಮ ವಿದ್ವತ್ತೆಯ ಲಾಭ ಸಿಗಬೇಕು. ತಾವು ಕೇವಲ ಮಧ್ಯಾಹ್ನ ಬನ್ನಿ ಸಾಕು. ಬೆಳಗಿನ ಅನುಷ್ಠಾನ ಮುಗಿಸಿ ಅಪರಾಹ್ನದ ಸಮಯ ನಮಗೆ ಕೊಡಿ. ಸಂಜೆಗೆ ಮರಳಿ. ನಿಮ್ಮ ಕೆಲಸಕ್ಕೆ ವಿಘ್ನ ಇಲ್ಲ, ನಮ್ಮ ಕೆಲಸವೂ ಸಾಂಗವಾಗಲಿ. ಆದೀತೆ. ಕೃಷ್ಣಾರ್ಪಣಮಸ್ತು. ಆಚಾರ್ಯರು ತಲೆಬಾಗಿದರು. ಸತ್ಯಭಾಮೆಗೆ 8 ಮಕ್ಕಳು, 4 ಗಂಡು 4 ಹೆಣ್ಣು ಲೆಕ್ಕಕ್ಕೆ ಮಾತ್ರ. ಅವರಲ್ಲಿ ಉಳಿದಿದ್ದು 2, ರಾಮ ಮತ್ತು ಗೋವಿಂದ. ಸಾವಿನ ಮೆರವಣಿಗೆ ಆಚಾರ್ಯರನ್ನು ಅಲುಗಿಸಿತ್ತು. ಇರುವ ಮನೆ ಮಾರಿದರು, ಹೊಸ ಮನೆಗೆ ನಡೆದರು. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ಸ್ವಪಾಠಕ್ರಮದಂತೆ ಅವರ ನಡೆ. ಸೇರಿದ ಹೊಸ ಮನೆ ಬನ್ನಂಜೆ. ಅಲ್ಲಿಂದ ಬನ್ನಂಜೆ ನಾರಾಯಣ ಆಚಾರ್ಯರು ಎಂಬ ಹೊಸ ನಾಮಕರಣ. 4 ಮಕ್ಕಳು ಉಳಿದಿದ್ದರು. ರಾಮ, ಕೃಷ್ಣ, ಗೋವಿಂದನ ಜೊತೆ ಕಾಳಿ. ಕಾಳಿ ಮದುವೆಯಾಗಿ ಹೆತ್ತವಳೆ ಮಗುವಿನೊಂದಿಗೆ ಇಹಲೋಕ ತೊರೆದಳು. ಆಗಿನ್ನೂ ಅವಳಿಗೆ 15. ಬನ್ನಂಜೆ ಮನೆಯಲ್ಲಿ ಉಳಿದವರು 3: ರಾಮ, ಕೃಷ್ಣ, ಗೋವಿಂದ. ತರ್ಕಕೇಸರಿ, ನ್ಯಾಯ ಮಹಾವಿದ್ವಾನ್, ನ್ಯಾಯ ವೇದಾಂತ ವಾಚಸ್ಪತಿ ಉಪಾಧಿ ಆಚಾರ್ಯರನ್ನು ಅಲಂಕರಿಸಿದವು. ನಾರಾಯಣ ಪಂಡಿತಾಚಾರ್ಯರು ಅಲಂಕಾರ ವಿದ್ಯಾರ್ಥಿಗಳಿಗೆ ಜಗನ್ನಾಥ ಪಂಡಿತನ ರಸಗಂಗಾಧರವನ್ನು ಉಣಿಸಿದವರು. ನ್ಯಾಯ, ವೇದಾಂತ, ಕಾವ್ಯಗಳೆಲ್ಲವೂ ಇವರಿಗೆ ಕರತಲಾಮಲಕ. ಹೀಗಾಗಿ ಎಲ್ಲ ವಿಭಾಗದ ವಿದ್ಯಾರ್ಥಿಗಳಿಗೂ ಇವರ ಪಾಠ ಕೇಳುವ ಹಂಬಲ. ಆಚಾರ್ಯರು ವಿದ್ಯಾರ್ಥಿಗಳಿಗೂ ಬಲು ಪ್ರಿಯರು. ಅನೇಕ ಸ್ವಾಮಿಗಳಿಗೂ ಆಚಾರ್ಯರು ಪಾಠ ಹೇಳಿದ್ದಾರೆ. ತಮ್ಮ ಶಿಷ್ಯರಾದ ಶೀರೂರು ಮಠದ ಶ್ರೀ ಲಕ್ಷ್ಮೀಂದ್ರ ತೀರ್ಥರ ಪಾಠಕ್ಕೆ ಗುರುಗಳಾದ ಸೋದೆ ಮಠಾಧೀಶ ಶ್ರೀ ವಿಶ್ವೇಂದ್ರ ತೀರ್ಥರು ಅವರಿವರನ್ನು ಹುಡುಕಲಿಲ್ಲ. ಹೀಗೆ ಸನ್ಯಾಸಿ ಶಿಷ್ಯರಿಗೂ ಅಧ್ಯಾಪನ ಮಾಡಿದ ಸಂಸಾರಿ ನಾರಾಯಣ ಪಂಡಿತಾಚಾರ್ಯರು. ಮಠದ ಗೇಣಿ ಮನೆಗೆ ಯಾಕೆ? ನೀನು ಯಾರು ಒಕ್ಕಲು? ಮಠಕ್ಕೆ ತೋರುವ ನಿಷ್ಠೆ ನನ್ನ ಮೇಲೆ ಕೂಡದು. ನಡೆ, ಒಂದು ಕಾಳು ಉಳಿಯಬಾರದು. ಹಾಗೆ ಬಳಿದುಕೋ, ಹೊರಡು. ಆಚಾರ್ಯರ ಪಾಠ ಕೇಳಿದ ಯತಿ ಪರಂಪರೆಯೇ ಇದೆ. ಅದಕ್ಕೆ ಕಾರಣ ಪಲಿಮಾರು ಮಠದ ಶ್ರೀ ರಘುಮಾನ್ಯ ತೀರ್ಥರು. ಅವರು ಶ್ರೀ ವಿಬುಧಪ್ರಿಯರ ಶಿಷ್ಯರು. ಪಲಿಮಾರು ಮಠದ ಶ್ರೀ ರಘುಮಾನ್ಯ ತೀರ್ಥರು, ಪುತ್ತಿಗೆ ಮಠದ ಶ್ರೀ ಸುಜ್ಞಾನೇಂದ್ರ ತೀರ್ಥರು, ಪೇಜಾವರ ಮಠದ ಶ್ರೀ ವಿಶ್ವಮಾನ್ಯ ತೀರ್ಥರು ಎಲ್ಲರಿಗೂ ಆಚಾರ್ಯರು ಗುರುಗಳು. ಪಾಠ ಕೇಳಿದವರಲ್ಲಿ ಆಚಾರ್ಯರು ನೆನೆವ ಹೆಸರು ಅದಮಾರು ಮಠದ ಶ್ರೀ ವಿಬುಧಮಾನ್ಯರು. ಪಾಠ ಹೇಳುವುದು ಆಚಾರ್ಯರ ಜೀವ. ಅಲ್ಲಿ ಸಂಪೂರ್ಣ ಸಮರ್ಪಣೆ, ಮೋಸವಿಲ್ಲ, 100ಕ್ಕೆ 100 ಕೊಟ್ಟುಕೊಂಡವರು. ಕೇಳುವವನಿಗೂ ಆ ಭಾವ ಬೇಕು. ಇಲ್ಲದಿದ್ದರೆ ಆಚಾರ್ಯರು ಕೆಂಡಾಮಂಡಲ. ಕಲ್ಯಾಣ ದೇವತಾ ದೃಷ್ಟಿಹೀನಾನಾಂತು ಕುತಃ ಸುಖಂ. ಮಂಗಲವನ್ನುಂಟು ಮಾಡುವ ದೇವತೆಗಳ ದೃಷ್ಟಿಯೇ ಇರೋದಿಲ್ಲವಾದ್ದರಿಂದ ಏನು? ಯಾರಿಗೆ ಪಾಠ? ಏನಾಗುತ್ತಿದೆ ಇಲ್ಲಿ? ಕೇಳದವರಿಗೆ ಪಾಠ ಹೇಳುವ ಅನಿವಾರ್ಯತೆ ನನಗಿಲ್ಲ. ನನಗೆ ಮಾಡಲಿಕ್ಕೆ ಬೇರೆ ಕೆಲಸ ಉಂಟು. ಇಲ್ಲಿರುವ ವಸ್ತುಗಳಿಗ ಪಾಠ? ನಿಮಗೆ ಹೇಳಿದ್ದು ತಿಳಿದಿದೆ ಎಂದಾಗಬೇಕು. ಇಲ್ಲದಿದ್ದರೆ ಪಾಠ ಇಲ್ಲಿಗೆ ಮುಗಿತಾಯ. ಇದುವರೆಗೆ ಮಾಡಿದ ಪಾಠದ ಚತುವರೆಗೆ ಹೇಳಿ
ಅದನ್ನ ಕೇಳಿದ ಬಳಿಕ ನನ್ನ ಪಾಠ. ಆ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ. ಧನ್ಯೋಸ್ಮಿ, ಧನ್ಯೋಸ್ಮಿ. ನಿಮಗೆ ನನ್ನ ಪಾಠದ ಅವಶ್ಯಕತೆ ಇಲ್ಲ. ನೀವು ಸ್ವಯಮಾಚಾರ್ಯರು. ನಿಮ್ಮಂತಹ ಧೀರರಿಗೆ ಪಾಠ ಮಾಡಿದ್ದು ನನ್ನ ಪೂರ್ವಾರ್ಜಿತ ಪುಣ್ಯ. ಆಹಾ ಆಹಾ, ಏನು ವಾಗ್ಧೋರಣೆ, ಎಂತಹ ವಿದ್ವತ್ತೆ. ಅದಮಾರು ಮಠದ ಶ್ರೀ ವಿಬುಧೇಶ ತೀರ್ಥರು ಕೂಡ ಆಚಾರ್ಯರ ಶಿಷ್ಯರು. ನಾರಾಯಣ ಆಚಾರ್ಯರು ತರ್ಕ ವೇದಾಂತದ ಜೊತೆ ಸುಧಾ ಪಾಠವನ್ನು ಮಾಡಿದರು. ಮಗ ಗೋವಿಂದ ಕೂಡ ಇವರೊಡನೆ ಸುಧಾ ಪಾಠ ಕೇಳಿದ್ದ. ಮಗನೂ ಶಿಷ್ಯನಾದ ಪರಂಪರೆ. ಅದಕ್ಕೆ ಮುಕುಟಮಣಿ ಎಂಬಂತೆ ಸುಧಾ ಮಂಗಲೋತ್ಸವ. ಆ ಮಂಗಲೋತ್ಸವವನ್ನು ಹಲವು ಕಾಲ ವಿದ್ವತ್ ಪರಂಪರೆ ನೆನೆಯುತ್ತಿತ್ತು. ಅಷ್ಟು ವೈಭವ. ತಂದೆ ಮಗನನ್ನು ಕಂಡರು. ಇದಕ್ಕೆ ಮೊದಲೇ ಹಲವರ ಬಳಿ ಮಗನ ಪ್ರತಿಭೆ ಕೊಂಡಾಡಿದ್ದಾರೆ. ಆದರೆ ಎಂದೂ ಮಗನ ಮುಂದೆ ಗುಣಗಾನವಿಲ್ಲ. ಪಂಚಸರ ವ್ಯಾಖ್ಯಾ ಸಮಾಖ್ಯಾ ವ್ಯಾಖ್ಯಾನ ಬರದೇ ಬಿಟ್ಟರು. ಹೀಗೆ ತರ್ಕ ವೇದಾಂತ ಕಾವ್ಯಗಳ 3 ಲೋಕಗಳಲ್ಲಿ ಈಸಾಡಿ ಆಚಾರ್ಯರು ತ್ರಿವಿಕ್ರಮರಾದರು. ಆಚಾರ್ಯರೆಂದೂ ಭಿಕ್ಷೆಯಿಂದ ದೂರ, ಸೇವೆ ಮಾಡಿಸಿಕೊಂಡವರಲ್ಲ. ದಾನ ದಕ್ಷಿಣೆ ಮುಟ್ಟದವರು. ಕೊಟ್ಟು ಸಂತಸಪಟ್ಟವರೇ ಹೊರತು ಕೊಂಡವರಲ್ಲ. ಬಿಚ್ಚಿಟ್ಟ ತೆರಹಿಗೆ ಕಟಿಬದ್ಧರು. ಬಚ್ಚಿಟ್ಟ ಸಂಗ್ರಹದ ಹಸಿವಿನವರಲ್ಲ. ಆದಷ್ಟು ಕೊಟ್ಟವರು, ಕೊಟ್ಟು ಖಾಲಿಯಾದವರು, ಪಡೆದು ತುಂಬಿದವರಲ್ಲ. ನಿರಂತರ ಅಧ್ಯಯನ ಅಧ್ಯಾಪನ. ಆಚಾರ್ಯರೇ, ಮೊದಲು ಪಾದ ಪ್ರಕ್ಷಾಳನ, ಚಿನ್ನದಂಚಿನ ರೇಷ್ಮೆಯ ಜೋಡು ವಸ್ತ್ರ, ಉತ್ತರೀಯ ಬೆಳ್ಳಿ ತಂಬಿಗೆ, ಬೆಳ್ಳಿಯ ಪೂಜಾ ಸಾಮಗ್ರಿ, ಮೇಲೆ 100 ರೂಪಾಯಿ ದಕ್ಷಿಣೆ. ಮೊದಲೇ ಸಂದೇಶವಾಹಕನ ಮೂಲಕ ಸುದ್ದಿ ಕಳಿಸಲಾಯಿತು. ನಿರೂಪ ಕೇಳಿದ ಆಚಾರ್ಯರು ಒಳಗೊಳಗೆ ನಕ್ಕು, ನಾಳೆ ತಾನೇ, ಆಗಲಿ. ನಿಮ್ಮ ಈ ಗೌರವ ವಸ್ತುಗಳಿಗಿಂತ ದೊಡ್ಡದು. ಅದನ್ನ ಸ್ವೀಕರಿಸಿದ್ದೇವೆ. ನಾವು ಅಪರಿಗ್ರಹಿಗಳು. ನಮಗೆ ಬೇಕುಗಳಿಲ್ಲ. ಇಲ್ಲಿ ತುಂಬ ಮಂದಿ ಅದಕ್ಕಾಗಿ ಹಸಿದವರುಂಟು, ಕಾದವರುಂಟು. ಅವರಿಗೆ ಅರ್ಪಿಸಿರಿ. ನಮಗೆ ಬಿಡುಗಡೆ ನೀಡಿ ತಾವು ಹೊರಡಬಹುದು. ಮಗು ನಾರಾಯಣ, ನಿನಗೆ ಪ್ರೀತಿಪೂರ್ವಕವಾದ ಆಶೀರ್ವಾದಗಳು. ಬಹಳ ಕಾಲದ ಅನಂತರ ನಿನಗೆ ಪತ್ರಿಸುತ್ತಿದ್ದೇನೆ. ಮುಪ್ಪು ಆವರಿಸಿದೆಯಪ್ಪ ದೇಹಧರ್ಮ. ಶರೀರ ಶೈಥಿಲ್ಯವು ಮನಸ್ಸಿನ ಉತ್ಸಾಹವನ್ನು ಜಗ್ಗುತ್ತಿದೆ. ನೀನಾದರೋ ನಡು ಹರಿಯದವ. ನೀನು ಆರೋಗ್ಯ ಸಂಪನ್ನನಾಗಿದ್ದಿ ಎಂದು ಭಾವಿಸುತ್ತೇನೆ. ಶ್ರೀಮನ್ ಮಹಾರಾಜರು ನನಗೆ ರಾಜಗುರು ಪಾದವಿಯನ್ನು ಮಾನಿಸಿದ ಸಂಗತಿ ನಿನಗೆ ವಿದಿತವೇ ಆಗಿದೆ. ಈಗ ವಯೋಹೇತುವಿನಿಂದಾಗಿ ತುಂಬಾ ಹೊಣೆಹೊರೆಯ ರಾಜಗುರು ಪೀಠದಿಂದ ನಿವೃತ್ತನಾಗುತ್ತಿದ್ದೇನೆ. ಶ್ರೀಮನ್ ಮಹಾರಾಜರು ಉದಾರವಾಗಿ ಒಪ್ಪಿಗೆಯನ್ನು ಇತ್ತಿದ್ದಾರೆ. ಹಾಗೂ ನಾನು ತುರೀಯ ಆಶ್ರಮವನ್ನು ಸ್ವೀಕರಿಸಬೇಕು ಎಂಬ ಮಹದಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ. ಮಹಾರಾಜರ ಅಪೇಕ್ಷೆಗೂ ಅಪ್ಪಣೆಗೂ ಒಂದೇ ಅರ್ಥವೆಂದು ಬೇರೆಯಾಗಿ ಹೇಳಬೇಕಿಲ್ಲವಷ್ಟೇ. ಇಲ್ಲಿಂದ ನಿರ್ಗಮಿಸುತ್ತಿರುವ ನನ್ನಲ್ಲಿ ಕೊನೆಯದಾದೊಂದು ಲೌಕಿಕ ಲೋಭ ಉಳಿದಿದೆ. ಅದನ್ನು ನೀನೇ ಪೂರೈಸಬೇಕು ಎಂಬುದು ನನ್ನ ಒತ್ತಾಸೆ. ಸದ್ಯ ನನ್ನದಾಗಿರುವ ಈ ರಾಜ ಗುರು ಪದವಿಯನ್ನು ನಿನಗೆ ವಹಿಸುತ್ತಿದ್ದೇನೆ. ನೀನು ಸ್ವೀಕರಿಸಿ ಪೀಠವನ್ನು ಅಲಂಕರಿಸಬೇಕು. ಬಾ ಮಗು ಮೈಸೂರಿಗೆ. ನನ್ನ ಈ ಒಂದು ಕಿಬ್ಬಯಕೆಯನ್ನು ಒಬ್ಬಗೆಯಿಂದ ಒಪ್ಪಿಕೋ. ಶ್ರೇಷ್ಠವಾದ ಅಸುಲಭ ಪ್ರಾಪ್ಯವಾದ ಈ ರಾಜ ಗುರು ಪದವಿಗೆ ನೀನಲ್ಲದೆ ಇನ್ನಾರೂ ಅರ್ಹರು ನನಗೆ ಕಾಣುತ್ತಿಲ್ಲ. ಆದ್ದರಿಂದ ನಿನ್ನ ಮೇಲೆ ಭವಿಷ್ಯವನ್ನೂ ಭರವಸೆಯ ಭಾರವನ್ನೂ ಹೇರುತ್ತಿದ್ದೇನೆ. ಶುಭವಾಗಲಿ. ನಿನ್ನ ಪ್ರತ್ಯುತ್ತರದ ನಿರೀಕ್ಷೆಯಲ್ಲಿ ಇರುತ್ತೇನೆ. ಮೈಸೂರಿಗೆ ಬಾ. ರಾಜ ಪದವಿ ಒಪ್ಪಿಕೋ. ಗುರು ಶಾಸನ. ಆದರೆ ಅವರೇ ಅದಕ್ಕೊಂದು ಮುನ್ನುಡಿ ಬರೆದಿದ್ದರು. ಲೌಕಿಕ ಲೋಭ. ಗುರುಗಳಡಿಯಲ್ಲಿ ಪೊಡಮಡುವೆ. ನಿಮ್ಮ ಕರೆಯ ವಾತ್ಸಲ್ಯ ತೊಳೆಯಿತು. ಮೈಸೂರು ನಿಮ್ಮ ಕೂಗು. ಕೃಷ್ಣ ನನ್ನ ಅಂತರಂಗದ ಸೆಳೆತ. ನಾನು ಆ ಸೆಳೆತಕ್ಕೆ ಸೋತಿದ್ದೇನೆ. ಬೇರೆ
ಯಾರ ಕೂಗೂ ಕೇಳಿಸದು ಗುರುವರ್ಯ. ಅವನನ್ನು ಬಿಟ್ಟು ಬರಲಾರೆ. ಅವನಲ್ಲದೆ ಬೇರೆ ಯಾವ ಸೇವೆಗೂ ಮನಸ್ಸು ಒಪ್ಪದು. ನೀವು ಬಲ್ಲವರು. ಈ ಮಗುವಿನ ಉದ್ದಟತನವನ್ನು ಮನ್ನಿಸಬೇಕು. ಅಪರಾಧವನ್ನು ಮನ್ನಿಸಿರೆಂದು ಪಾದದಲ್ಲಿ ಬಿದ್ದು ಬೇಡಿಕೊಳ್ಳುವೆ. ಪ್ರಣಾಮಗಳು. ಗುರು ತೋರಿದ ದಾರಿಯಲ್ಲಿ ರಾಜ ಪದವಿಯೂ ಚಿಕ್ಕದೇ. ಹೊರಡುವ ಹೊತ್ತಿನಲ್ಲಿ ಇದ್ದೇನೆ. ಒಮ್ಮೆ ಕಣ್ತುಂಬಿಕೊಳ್ಳಬೇಕು. ಬಾ. ಗುರುಗಳು ಇನ್ನಿಲ್ಲ. ಮಳೆಯ ಸೇರ್ಪನಿಗೆ ಹೊರಟವನಿಗೆ ಸಿಡಿಲಿನ ಹೊಡೆತ. ದೂರದ ಊರು ಹೋಗಿ ಸೇರುವ ಹೊತ್ತಿಗೆ ಉಳಿದೀತೇನು? ಅಸ್ಥಿಯನ್ನೂ ನೋಡಲಾಗದ ಅಸಹಾಯ. ಕಡೆಗೂ ಗುರುಗಳ ಕೊನೆಯ ಕ್ಷಣವನ್ನು ಕಣ್ತುಂಬಿಕೊಳ್ಳಲಾಗದ ಅನಿವಾರ್ಯ ಅವಸ್ಥೆ. ಗುರುವರ್ಯ, ಕಣ್ಣ ರೆಪ್ಪೆಯಲ್ಲಿ ಹೃದಯ ಬೀದೆಯನ್ನು ಹಸನುಗೈದು ನಿಂತೆ. ಬಾಷ್ಪ ಸೇಚನದಿ ನೇತ್ರ ಪುಷ್ಪದಲ್ಲಿ ಪೀಠ ರಚಿಸಿಕೊಂಡೆ. ನಿನ್ನ ಕಾಯುತಿಹ ನಿಮಿಷ ನಿಮಿಷವದು 100 ಯುಗಕ್ಕೂ ಭಾರ. ಇನ್ನು ಬಾರದೊಲು ಎಲ್ಲಿ ತೆರಳಿರುವೆ ಗುರುವೆ ಎಷ್ಟು ದೂರ. ಗುರುಗಳು ಕಾಣಬೇಕೆಂದಿದ್ರು ಹೋಗಲಿಲ್ಲ. ಕನಿಷ್ಠ ಅಂತಿಮ ದರ್ಶನವೂ ಕಾಣಲಾಗದ ಪಾಪೇ. ಯಾವ ಪಾಪದ ಫಲವೂ ಆ ಭಾಗ್ಯ ಕಳೆದುಕೊಂಡನಲ್ಲ. ಇದು ತೊಳೆಯಲಾಗದ ಪಾಪ. ಅಯ್ಯೋ, ಇದು ನನ್ನ ಹೊಣೆ ಬರಹ. ಆಚಾರ್ಯರು ತುಂಬ ಸಂಯಮಿ. ಎಂದು ಯಾವುದರಲ್ಲೂ ಅಳತೆ ತಪ್ಪಿದವರಲ್ಲ. ತೂಕದ ವ್ಯಕ್ತಿ, ತೂಗಿದ ನಡೆ. ಮನೆಯಲ್ಲಿ ಸಾವಿನ ಮೆರವಣಿಗೆ ಕಂಡವರು. ಅದು ಹೆತ್ತ ಮಕ್ಕಳ ಮರಣ. ಹಲವು ಬಂಧುಗಳ ಮರಣಕ್ಕೂ ಸಾಕ್ಷಿ ಇವರು. ಅಚಲ ಬೆಟ್ಟದಂತೆ ನಿಶ್ಚಲ. ಕಣ್ಣೀರಲ್ಲ, ಮುಖದಲ್ಲಿ ಗೆರೆ ಕೂಡ ಮೂಡದ ಗಟ್ಟಿತನ. ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂಗತೋ ವಿವಾಯ ಸ್ಮರೇದ್ ಪುಂಡರೀಕಾಕ್ಷಂ ಸವಾಭ್ಯಾಭ್ಯಂತರ ಶುಚಿ. ಗೋವಿಂದೇತಿ ಸದಾ ಸ್ನಾನಂ, ಗೋವಿಂದೇತಿ ಸದಾ ಜಪಂ, ಗೋವಿಂದೇತಿ ಸದಾ ಧ್ಯಾನಂ, ಸದಾ ಗೋವಿಂದ ಕೀರ್ತನಂ. ರಕ್ಷ ರಕ್ಷ ಮಾಂ ರಕ್ಷ ರಕ್ಷ ರಕ್ಷ. ತನ್ನಂತೆ ಮಕ್ಕಳಿರಬೇಕು ಎಂದು ಹಂಬಲಿಸಿದವರಲ್ಲ ಆಚಾರ್ಯರು. ಅವರವರ ಜೀವ ಸ್ವಾತಂತ್ರ್ಯ ಅವರವರದು. ಕಟ್ಟುಪಾಡಿನೊಳಗೆ ಕಟ್ಟಿ ಕುಟ್ಟಿದರೆ ಬರಿಯ ಹೊಟ್ಟು ಹುಟ್ಟೀತು. ತಾನಾಗಿ ಮುಟ್ಟಿ ತಟ್ಟಿ ಬೆಳೆಸಿದವರಲ್ಲ. ಪಾಠಕ್ಕೆ ಕರೆದು ಕೂಡಿಸಲಿಲ್ಲ. ಬೆಳೆವ ಗಾಳಿಗೆ ಬಿಟ್ಟುಕೊಟ್ಟವರು. ಬೆಳೆಯುವುದನ್ನು ಕಣ್ಣಲ್ಲೇ ಕಂಡವರು. ಬೆಳೆಯದೇ ಹಾಳಾಗುವುದನ್ನು ಮುರಿದು ಶಪಿಸಿದವರು. ಬಂಧುವಾದರೂ ಸರಿ, ಮಗನಾದರೂ ಇರಲಿ, ತಪ್ಪಿನೊಳಗೊಪ್ಪಂದವಿಲ್ಲ. ಒಪ್ಪದಲ್ಲಿ ಬದುಕಿದ ಮಗ ಗೋವಿಂದನನ್ನು ಪೂರ್ಣ ಕಂಡವರು. ಬೊಬ್ಬೆಗೆ ಕಿವಿ ಕೊಡದವರು. ಮಗನ ಪ್ರತಿಭೆಗೆ ತಲೆದೂಗಿದವರು. ಎಂದೂ ಕೊಂಡಾಡದವರು. ಮಗನಿಗೆ ಯಾವ ನಿಯಮ ಹೇಳಲಿಲ್ಲ. ಬಂಧನದ ಕಟ್ಟುಗಳಿಲ್ಲ. ನಿಯಮ ಶಿಸ್ತುಗಳಲ್ಲೇ ಇದ್ದ ಆಚಾರ್ಯರು ಮಗ ಬೆಳತನಕ ಓದಿದರೆ ನಕ್ಕು, ಇನ್ನು ನೀನು ಮಲಗಬಹುದು, ಬೆಳಗಾಯಿತು ಗೋವಿಂದ. ಆಪೌಷ್ಠಾಮ್ಯ ಬಹುಸ್ಥಾನ ಊರ್ಜಿ ದದಾತನ ಮಹೀರಣಾಯ ಚಕ್ಷಸೇ ಯೋವಶ್ಯುತಮೋರಸ್ತಸ್ಯ ಭಾಜಯತಿಹನಃ ಓಷಧೀರಿವ ಮಾತರಃ ತಸ್ಮಾದರಂಗಮಾಮವೋಗ್ಯಸ್ಯ ಕ್ಷಯಾಯ ಜಿನ್ಮುಧ ಆಪೋ ಜನಯಥಾ ಜನಃ ಎಂದೂ ಪಾಠ ಹೇಳದ ತಂದೆ ನ್ಯಾಯಸುಧಾ ಪಾಠ ಹೇಳಿದರು. ಅದೊಂದೇ ಅಪ್ಪ ಮಗನಿಗೆ ಹೇಳಿದ ಬೋಧೆ. ಅದು ಅದಮಾರು ಮಠದ ವಿಬುಧೇಶರ ಜೊತೆಗೆ. ಮಗ ತುಂಬ ಬೆಳೆದು ಬಿಟ್ಟಿದ್ದ. ತಂದೆಯ ಅನುಗ್ರಹದ ಶಿಶು. ಹಲವು ಸಂಸ್ಕೃತ ಗ್ರಂಥಗಳ ಅನುವಾದ.
ತಂತ್ರಸಾರ ಸಂಗ್ರಹ, ಬಾಣಭಟ್ಟನ ಕಾದಂಬರಿ, ಸರ್ವಮೂಲ ಗ್ರಂಥ ಸಂಪಾದನೆ ಹೀಗೆ ವಿದ್ಯಾ ವಾಚಸ್ಪತಿ, ವಿದ್ಯಾ ರತ್ನಾಕರ, ಶಾಸ್ತ್ರ ಸವ್ಯಸಾಚಿ, ವಿಮರ್ಶನ ವಿಚಕ್ಷಣ, ಪಂಡಿತ ರತ್ನ ಎಂಬೆಲ್ಲ ಪ್ರಶಸ್ತಿಗಳ ಪುಕ್ಕ ಆಗಲೇ ತಲೆಯ ಮೇಲೆ ಧರಿಸಿದವರು ಬನ್ನಂಜೆ ಗೋವಿಂದಾಚಾರ್ಯರು. ಲೋಕವೇ ತಲೆದೂಗಿ ಬಾಗಿತ್ತು ಅಂಥವನು ಮಗ ಗೋವಿಂದ. ದೊಡ್ಡವರ ನಡೆಯೇ ಬೇರೆ, ಲೋಕರೂಢಿಯ ಆಚೆಗಿನದು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗೋವಿಂದ, ಆ ತಪಸಾ ಚೀಯತೆ ಬ್ರಹ್ಮ. ವರುಣಂ ಪಿತರಮುಪಸಸಾರ ಸೈಷಾ ಭಾರ್ಗವೀ ವಾರುಣೀ ವಿದ್ಯಾ. ಮಗ, ಅಪ್ಪ ಮೊದಲೇ ಎಲ್ಲ ಹೇಳಬಾರದು, ಮಗನನ್ನು ಹೊಗಳಿ ಕೆಡಿಸಬಾರದು, ಇದು ಲೋಕ ನಿಯಮ. ಆದರೆ ಈಗ ಇನ್ನು ಸಮಯ ಬಂತು, ಬಚ್ಚಿಟ್ಟು ಹೋಗಬಾರದು. ಹಲವು ದಿನಗಳಿಂದ ಮುಚ್ಚಿಟ್ಟ ಸತ್ಯ ತೆರೆದಿಡಬೇಕು. ನೀನು ಚೆನ್ನಾಗಿ ಓದಿದ್ದಿ, ನನಗೆ ಸಂತೋಷ ಆಗಿದೆ. ಭಗವಂತ ನಿನ್ನನ್ನು ಸದಾ ಅನುಗ್ರಹಿಸಲಿ ಮಗು. ಇದು ನನ್ನ ಚರಮಾಶೀರ್ವಾದ. ಜೀವೇಮ ಶರದಶತಂ, ಮೋದಾಮ ಶರದಶತಂ, ನಂದಾಮ ಶರದಶತಂ. ಗೋವಿಂದ, ಆ ಹಲಗೆಗಳನ್ನ ಎತ್ತಿ ಜಾಗಕ್ಕೆ ಇರಿಸು. ಯಾರನ್ನಾದರೂ ಕರೆಸು. ಗೋವಿಂದ, ಓ, ಗೋಡೆ ಬಿರುಕು ಬಿಡುತ್ತದೆ, ಬಾವಿ ಕುಸಿಯುತ್ತದೆ. ಯಾರನ್ನಾದರೂ ಕರೆಯಿಸು, ಆ ಗಿಡ ಕೀಳಿಸು. ಏ, ಮಾಡಿಸ್ತೇನೆ, ಇಂದೇ ಮಾಡಿಸ್ತೇನೆ. ಶ್ರೀನಾರಾಯಣಾಚಾರ್ಯರ ಬಳಿಗೆ ಸಾಲುಗಟ್ಟಿ ಬರುವವರಿಗೆ ಕಡಿಮೆ ಇರಲಿಲ್ಲ. ಜ್ಞಾನಾಂಬುಧಿ ಅಮಾವಾಸ್ಯೆಯ ಸಾಗರವಾಗಿತ್ತು. ತನ್ನೊಳಗೆ ಮುಳುಗಿತ್ತು, ಹೊರಗೂ ಬೇಡವಾಗಿತ್ತು ಆಚಾರ್ಯರಿಗೆ. ನನಗೆ ಏನು ನೆನಪಿಲ್ಲವಪ್ಪ, ಏನೂ ಕೇಳಬೇಡಿ. ರಾಮ ಶಬ್ದದ ವಿಭಕ್ತಿಯೇ ಮರೆತಿದ್ದೇನೆ. ಆಚಾರ್ಯರು ಗವಿಯ ಒಳಗೆ ಸೇರಿದರು. ಯಾರು ಯಾರು? ಗುರುಗಳು ಹಾನಗಲ್ ವಿರೂಪಾಕ್ಷ ಶಾಸ್ತ್ರಿಗಳು ಹೇಳಿದ್ರೆ, ಅವರು ಕಳುಹಿದ್ರೆ. ಹೌದು, ಅವರೇ ಹೇಳಿದ್ದು. ಚತುರ್ದಶ ಲಕ್ಷಣೀಯ ಪಾಠ ಕೇಳ್ಬೇಕೆ? ಅದನ್ನು ಹೇಳಬಲ್ಲವ ಒಬ್ಬನೇ, ನನ್ನ ಪ್ರಿಯ ಶಿಷ್ಯ. ಉಡುಪಿಲಿದ್ದಾನೆ, ನಾರಾಯಣ ಆಚಾರ್ಯ. ಗೋವಿಂದ, ಗೋವಿಂದ, ಅವರಿಗೆ ಚತುರ್ದಶಿ ಲಕ್ಷಣೀಯ ಗದಾಧರೀಯದ ಪುಸ್ತಕ ತೆಗೆದುಕೊಡು. ಇವರು ನಾಳೆ ಬರಲಿ. ಎಲ್ಲ ಮರ್ತಿದ್ದಾರೆ. ಈಗ ಇವನ ಪುಸ್ತಕ ಕೊಡು ಅಂತಾರೆ. ತಾನೊಮ್ಮೆ ಕಣ್ಣಾಡಿಸುವುದೂ ಇಲ್ಲ. ನಾಳೆ ಆಭಾಸವಾದ್ರೆ? ಗುರುವಿನದಾದರೂ ಅದೆಂಥ ಕಾರುಣ್ಯ. ಯಾರು ಯಾರ ಒಳಗೆ ನೀರು ಸೇರಿದ ಉಪ್ಪು ಆಚಾರ್ಯರು ಗುರುವಿನೊಳಗೆ. ಅಬ್ಬಾ, ಆ ಕೊನೆಯ ಪಾಠ ಕಂಡವರು ಗಾಬರಿಯಾಗಿದ್ದಾರೆ. ಆಚಾರ್ಯರು ಮರೆತೇ ಇಲ್ಲ. ತನ್ನ ತಪಸ್ಸಿಗಾಗಿ ಮರೆತಂತೆ ನಟಿಸಿದ್ದರು. ಎಲ್ಲವೂ ಬೇಕೆಂದರೆ ಇದೆ, ಬೇಡವೆಂದರೆ ಇಲ್ಲ. ಬಟಾಬಯಲು. ಆಚಾರ್ಯಾಯ ಪ್ರಿಯಂಧನಮಾಹೃತ್ಯ ಪ್ರಜಾತಂತ್ರಮಾವ್ಯವಚ್ಛೇತ್ಸಿ. ಸತ್ಯಾನ್ನ ಪ್ರಮದಿತವ್ಯಂ, ಧರ್ಮಾನ್ನ ಪ್ರಮದಿತವ್ಯಂ, ಕುಶಲಾನ್ನ ಪ್ರಮದಿತವ್ಯಂ, ಭೂತ್ಯೈನ ಪ್ರಮದಿತ. ಕೃಷ್ಣ 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 ಕೃಷ್ಣ. ಅಪ್ಪ 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 ಅಪ್ಪ, ನಾನು ಪೈಗಳಿಗೆ ಹೇಳ್ತೇನೆ, ನೀವು ಒಪ್ಬೇಕಷ್ಟೇ. ಬೇಡ ಬೇಡ, ನನಗೆ ಶಸ್ತ್ರಚಿಕಿತ್ಸೆ ಬೇಡ. ನಾನೇನೋ ಪಾಪ ಮಾಡಿದ್ದೆ ಕೃಷ್ಣ. ಅಪ್ಪ, ನಾನು ಪೈಗಳಿಗೆ ಹೇಳ್ತೇನೆ. ಬೇಡ, ಅದನ್ನು ಅನುಭವಿಸಿ ಹೋಗ್ತೇನೆ. ಕೃಷ್ಣ ಕೃಷ್ಣ ಕೃಷ್ಣ. ಆಚಾರ್ಯರು ಯಾವ ಸಾಧನ ಸೌಕರ್ಯಗಳನ್ನು ಒಪ್ಪಲಿಲ್ಲ.
ಅವರ ಹಠದ ಮುಂದೆ ಯಾರೂ ತಲೆ ಎತ್ತಲಿಲ್ಲ. ಅದು 1974 ಕಾರ್ತಿಕ ಮಾಸ ಶುಕ್ಲ ಪಕ್ಷದ ಪ್ರತಿಪದೇ ತಿಥಿ. ರಾಮ, ಇವತ್ತು ಸಾಯಂಕಾಲ ಕಚೇರಿ ಮುಗಿಸಿ ಇಲ್ಲೇ ಬಾ, ಮನೆಗೆ ಹೋಗಬೇಡ. ಕೇಳ್ತಾ? ಆಗ್ಲಿ ಅಪ್ಪ, ನಾ ಬರ್ತೇನೆ. ಇಲ್ಲ ಇಲ್ಲ, ಇವತ್ತು ಕೂಡುದು. ಏನಿದ್ರು ಇವತ್ತು ರಾತ್ರಿ ಮೇಲೆ. ಬೇಡ ಬೇಡ, ಬೆಳಕು ಇರ್ಲಿ. ಬಾ ಇಲ್ಲಿ, ಹೋಗು ಹೋಗು, ಬೇಗನೆ ಕುಡಿಸು. ತಾತ ಇಲ್ಲಿ, ಬೇಗನೆ ಕುಡಿಸು. ಬೇಗನೆ ಕುಡಿಸು. ಅದಲ್ಲ, ಅದು 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 ಅಲ್ಲಿ ಅಲ್ಲಿ ಕೃಷ್ಣ ಕೃಷ್ಣ ಗೋವಿಂದಾಚಾರ್ಯರಿಗೆ ತಿಳಿಯಿತು, ಅಪ್ಪನಿಗೆ ಬೇಕಿರುವುದು ಬಾಯಾರಿಕೆ ಅಲ್ಲ, ಜೀವಾರಿಕೆಯ ಗಂಗಾಜಲ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಚಾರ್ಯರು ತಾಯಿಯೊಂದಿಗೆ ನಡೆದಿದ್ದರು. ಮಗನ ಕಡೆಗೆ ತೆರೆದ ಕಣ್ಣಿನ ಕೃಪಾಕಟಾಕ್ಷವಿತ್ತು. ಪಡುಮುನ್ನೂರಿನ ಆಚಾರ್ಯ ಸೂರ್ಯರು ಪಡುಗಡಲಲ್ಲಿ ಅಸ್ತವಾದರು. ನಾಳಿನ ಸೂರ್ಯೋದಯಕ್ಕೆ ನಾಂದಿ ಬರೆದಿದ್ದರು. ತಂದೆ ಅನ್ನುವುದಕ್ಕೆ ಪಿತಾ ಅಂತ ಶಬ್ದ ಬಂದ. ಪಿತಾ ಅಂತಂದ್ರೆ ಅರ್ಥ ಏನು ಅಂದ್ರೆ ರಕ್ಷಿಸುವವನು ಅಂತ, ಹುಟ್ಟಿಸುವವನು ಅಂತ ಅರ್ಥ ಅಲ್ಲ. ಪಾತೀತಿ ಪಿತಾ ಅಂತ ಅಂದ್ರೆ ಜಗತ್ತನ್ನು ಹುಟ್ಟಿಸಿದವನೇ ಅದನ್ನು ಪಾಲಿಸುವವನು ಅಂತ ಅನ್ನೋ ಈ ಮೂಲ ಅರ್ಥದಲ್ಲಿ ಆ ಶಬ್ದ ಬಂದದ್ದು. ಆಮೇಲೆ ಇಲ್ಲಿ ಹುಟ್ಟಿಸಿದ ತಂದೆ ತಾಯಿಗೂ ಪಿತಾ ಅಂತ ಹೆಸರು ಬಂತು. ನಿಜವಾಗಿ ಆ ಅರ್ಥ ಸಾರ್ಥಕ ಆಗುವುದು ಭಗವಂತನಲ್ಲಿ. ಯಾರು ಹುಟ್ಟಿಸಿದನೋ ಅವನೇ ಪಾತಿ. ಆದ್ರಿಂದ ಅವನು ತಂದೆಯೂ ಹೌದು, ಅವನು ಪಾಲಕನೂ ಹೌದು.